ಸ್ನೇಹಿತರೆ ನಮಸ್ಕಾರ. ಇವತ್ತಿಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಾಗಿ ಸುಮಾರು 9 ತಿಂಗಳಾಯಿತು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಮ್ಮ ಲೀಡರ್ಶಿಪ್ ಚುನಾವಣೆಯಾಗಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬ್ಯಾಂಕ್ ಬಹಳ ಚೆನ್ನಾಗಿ ನಡೆಸಿದರು. ಸೊ ಇವತ್ತಂದ್ರೆ ಈ ವಿಡಿಯೋ ಯಾಕೆ ಮಾಡ್ಬೇಕಂದ್ರೆ ಈಗಾಗಲೇ ನಾವು 103 ಸೀಟನ್ನ ಡಿಸಿಸಿ ಬ್ಯಾಂಕ್ ನೇರ ನೇಮಕಾತಿ ಅಂತೇಳಿ ಕರೆದಿದ್ದೀವಿ. ಅದ್ರೊಳಗ 83 ಜನ ಕ್ಲರ್ಕ್ ಅದಾರು, 20 ಜನ ಪ್ಯೂನ್ ಅದಾರು, ಒಬ್ಬರು ಸೆಕ್ಯೂರಿಟಿ ಅದಾರ. ಜನಕ್ಕೆ ಯಾಕೆ ಕನ್ಫ್ಯೂಸ್ ಆಗುತ್ತೆ, ನೇರ ನೇಮಕಾತಿ ಅಂದ್ರೆ ಬ್ಯಾಂಕ್ನವ್ರ ನೇರವಾಗಿ ತುಂಬ್ಕೋತಾರ, ಬಹಳ ಕನ್ಫ್ಯೂಸ್ ಆಗಿ ಎಲ್ಲರ ಮೇಲೆ ಪ್ರೆಷರ್ ಹಾಕತ್ತಾರ. ನಿಮಗೆ ಈ ವಿಡಿಯೋ ಮುಖಾಂತರ ವಿನಂತಿ ಮಾಡ್ಕೋತೀನಿ, ನೇರ ನೇಮಕಾತಿ ಅಂದ್ರೆ ನಾವು ಜುಲೈ 27ರಿಂದ ಆಗಸ್ಟ್ 27 ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ. ಅದಾದ ನಂತರ ಸೆಪ್ಟೆಂಬರ್ ಎಂಡಿಗೆ ಅಂದ್ರೆ ನಾವು ಎಕ್ಸಾಮ್ ಮಾಡ್ತೀವಿ. ಅಂದ್ರೆ ನೇರ ನೇಮಕಾತಿ ಅಂದ್ರೆ ಡೈರೆಕ್ಟ್ ತುಂಬ್ಕೊಳಕ್ ಹೋದ್ರೆ ನೀವು ಎಕ್ಸಾಮ್ ಬರೆದು ಎಕ್ಸಾಮ್ದಲ್ಲಿ ಪಾಸ್ ಆದ್ರೆ ನಿಮಗೆ ಇಂಟರ್ವ್ಯೂ ಬರ್ತೈತಿ, ಇಲ್ಲಂದ್ ಬರಂಗಿಲ್ಲ. ಅದಕ್ಕೆ ತಾವೆಲ್ಲರೂ ದಯಮಾಡಿ ನೇರ ನೇಮಕಾತಿ ಅನ್ನೋದು ತಲೆಯಲ್ಲಿ ತೆಗೆದು ತಮಗೆ ಸುಮಾರು 1.5 ರಿಂದ 2 ತಿಂಗಳು ಟೈಮ್ ಇರ್ತೈತಿ, ಸ್ಟಡಿ ಮಾಡ್ರಿ, ಬ್ಯಾಂಕಿಂಗ್ ಬಗ್ಗೆ ಚಲೋ ಎಕ್ಸಾಮ್ ಬರೀರಿ. ನೀವು ಪಾಸ್ ಆದ್ರೆ ಖಂಡಿತ ನಿಮಗೆ ನೌಕರಿ ಸಿಗ್ತೈತಿ. ಇದ್ರ ಜೊತೆಗೆ ಯಾಕಂದ್ರೆ ಬಹಳ ಜನ, ಯಾಕಂದ್ರೆ ನಾನು KMF ಚೇರ್ಮನ್ ಇದ್ದಾಗ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಬೆಳಗಾವಿ ಹಾಲು ಒಕ್ಕೂಟಿದ್ದಾಗ ಹೇಳ್ತೀನಿ, ಈ ನೌಕರಿ ಅಂತ ಬಂದಾಗ ಬಹಳ ಜನ ಏಜೆಂಟ್ಗಳು ಹುಟ್ಕೊಂಡ್ಬಿಟ್ಟು ನಮ್ಗೆ ಅವ್ರ ಪರಿಚಯದವರು ಇವ್ರ ಪರಿಚಯದವರು ನೀವೆಲ್ಲ ದುಡ್ಡು ಕೊಟ್ರೆ ನಾವು ನಿಮ್ಮ ನೌಕರಿ ಹಚ್ಕೊಡ್ತೇವೆ. ಬಹಳ ಜನ ದುಡ್ಡು ಕಳ್ಕೊಂಡಾರ, ನಮ್ಮ ಬೆಳಗಾವಿ ಜಿಲ್ಲಾ ಜನ ದುಡ್ಡು ಕಳ್ಕೊಂಡಾರು. ದಯಮಾಡಿ ಯಾರಂತ ಮಧ್ಯವರ್ತಿಗಳು ಬಂದ್ರೆ ಯಾರನ್ನೂ ಹಚ್ಕೊಳಕ್ ಹೋಗ್ಬೇಡ್ರಿ. ಚಲೋ ನಿಮ್ಮ ಮಕ್ಕಳಿಗೆ ಸ್ಟಡಿ ಮಾಡಿಸಿ ಎಕ್ಸಾಮ್ ಬರೆಸಿ, ಎಕ್ಸಾಮ್ ಪಾಸ್ ಖಂಡಿತ ಅವ್ರ ನೌಕರಿ ಸಿಗ್ತದೆ. ಯಾರು ಅಂದ್ರೆ ಈ ಏಜೆಂಟ್ಗಳು ಬಂದ್ರೆ ಹಚ್ಕೋಬೇಡಿ. ಅಂತದ್ ಏನಾದ್ರು ಬಂದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಬ್ಯಾಂಕ್ ಅಂದ್ರೆ ನಾವೇನು ಎಕ್ಸಾಮ್ ಭಾಳ ಮೆರಿಟಲ್ಲಿ ಕ್ಲೀನ್ ಏನ್ ಮಾಡ್ತಾ ಇದೀವಿ, ಅದಕ್ಕೆಲ್ಲರೂ ಸ್ಟಡಿ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡಿ ನೀವು ಬರೆದ್ಬಿಟ್ಟು ಪಾಸ್ ಆಗಿ ನಿಮಗೆಲ್ಲ ದೇವರು ಅನುಕೂಲ ಮಾಡ್ಲತ್ತೆ ನಾನು ಹಾರೈಸ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ ರಾಜಕಾರಣದ ದಿಕ್ಕನ್ನು ಬದಲಿಸುವಂಥ ಪವರ್ ಹೊಂದಿರತಕ್ಕಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಈಗ ಮತ್ತೆ ಸುದ್ದಿಯಲ್ಲೈತಿ. ಸುದ್ದಿಯಲ್ಲಿ ಯಾಕೈತೆ ಅಂದ್ರೆ ಅದರ ಸಿಬ್ಬಂದಿಗಳ ನೇಮಕಾತಿಯನ್ನು ನೋಟಿಫಿಕೇಷನ್ನ ಈ ಶೀಘ್ರದಲ್ಲಿ ಹೊರಡಿಸುವ ತಯಾರಿಯಲ್ಲಿ ಇದೆ ಅಂತ ಹೇಳುವಂಥದ್ದು. ಸ್ನೇಹಿತರೆ, ಅದೇನಪ್ಪ ಅಂದ್ರೆ ಅರ್ಬಾವ್ ಕ್ಷೇತ್ರದ ಶಾಸಕರು ಬೆಳಗಾವಿ KMFನ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ DCC ಬ್ಯಾಂಕಿಗೆ ಈಗಾಗಲೇ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನ ತುಂಬಿಕೊಳ್ಳಲು ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಅನ್ನುವಂಥ ಸುದ್ದಿ ಚಾಂತಿಯಲ್ಲಿ ಇರುವಂಥದ್ದು. ಸ್ನೇಹಿತರೆ, ಇಲ್ಲಿವರೆಗೆ ಅಧಿಕೃತ ಆದೇಶ ಅದು ಏನೋ ಹೊರಬಿದ್ದಿಲ್ಲ. ಬಟ್ ಇದಕ್ಕೆ ನೇಮಕಾತಿ ಪ್ರಕ್ರಿಯೆಗೆ ಏನೇನು ಬೇಕು, ಏನೇನು ಪರ್ಮಿಷನ್ ಬೇಕು, ಸಂಬಂಧಪಟ್ಟಂದು ಸಹಕಾರ ರಂಗದ ನಿಬಂಧಕರ ಪರ್ಮಿಷನ್ ತೆಗೆದುಕೊಳ್ಬೋದಾಗಿರ್ಬೋದು, ಲೀಗಲ್ ಒಪಿನಿಯನ್ ತೆಗೆದುಕೊಳ್ಳೋದಾಗಿರ್ಬೋದು, ಎಲ್ಲ ಪ್ರಕ್ರಿಯೆ ಮುಗಿದೈತಿ. ಇನ್ನೇನಿದ್ರು ಅಧಿಕೃತ ಆದೇಶ ಹೊರಡಿಸುವುದು, ಅದನ್ನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡೋದಷ್ಟೇ ಉಳಿದಿರುವಂಥದ್ದು. ಸ್ನೇಹಿತರೆ, ಬಹುಶಃ ಇನ್ನೆರಡು ದಿನಗಳಲ್ಲಿ ಬ್ಯಾಂಕಿನಲ್ಲಿ ನೋಟಿಫಿಕೇಷನ್ ಹೊರಡಿಸ್ಬೋದು. ಪತ್ರಿಕೆಗಳಲ್ಲೂ ರಾಜ್ಯ ಮಟ್ಟದ 2 ಕನ್ನಡ ದಿನಪತ್ರಿಕೆ ಮತ್ತು ಇಂಗ್ಲೀಷ್ ದಿನಪತ್ರಿಕೆಗಳಲ್ಲಿ ಈ ನೋಟಿಫಿಕೇಷನ್ ಪ್ರಿಂಟ್ ಆಗುವಂಥದ್ದು. ಸ್ನೇಹಿತರೆ, ರಾಜ್ಯದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಈ DCC ಬ್ಯಾಂಕ್ ಭಾರಿ ಒಳ್ಳೆಯ ರೀತಿಯ ಹೆಸರು ಪಡೆದಿರುವಂಥದ್ದು. ಸ್ನೇಹಿತರೆ, ಹಾಗೆ ಆರ್ಥಿಕವಾಗಿ ಪ್ರಬಲವಾಗಿರುವಂಥದ್ದು. ಇಲ್ಲಿ ಕೆಲಸ ಮಾಡಲಿಕ್ಕೆ, ನೌಕರಿ ತಗೊಳ್ಳಿಕ್ಕೆ ಅಭ್ಯರ್ಥಿಗಳು ಬಹಳ ಉತ್ಸಾಹದಿಂದ ಮುಂದಕ್ಕೆ ಬರ್ತಾರೆ. ಅವ್ರು ಏನಾರಾಗಲಿ, ಹೆಂಗಾರಾಗಲಿ, ಏನಾರ ತಗೊಳ್ಳಿ, ಅವರ ನಮ್ದು ಏನದು ಪ್ರತಿಭೆ ಮುಖಾಂತರ ತಗೊಳ್ಳಿ, ಬೇರೆ ರೂಪಾಂತರ ಏನಾರು ತಗೊಳ್ಳಿ, ಒಟ್ಟು ನಮ್ಮನ್ನು ಅಲ್ಲಿ ಕೆಲಸ ತಗೋಬೇಕು ಅನ್ನೋ ಹಪಾಪಿ ಈ ಅಭ್ಯರ್ಥಿಗಳಲ್ಲಿ ಇರುವಂಥದ್ದು. ಸ್ನೇಹಿತರೆ, ರಾಜ್ಯದಲ್ಲೇ ಅತಿ ದೊಡ್ಡದಾದಂಥ ಸಹಕಾರಿ ಬ್ಯಾಂಕ್ ಅಂತ ಹೆಸರು ಪಡೆದಿರ್ತಕ್ಕಂಥ ಈ ಬೆಳಗಾವಿ DCC ಬ್ಯಾಂಕ್ ಆರ್ಥಿಕವಾಗಿ ಭಾರಿ ಪ್ರಬಲವಾಗಿರುವಂಥದ್ದು. ಈಗಾಗಲೇ ಬ್ಯಾಂಕು ಜಿಲ್ಲೆಯಲ್ಲಿ 104 ಶಾಖೆಗಳನ್ನು ಹೊಂದಿರುವಂಥದ್ದು. ಹೆಚ್ಚುವರಿಯಾಗಿ 9 ಶಾಖೆಗಳನ್ನು ಆರಂಭ ಮಾಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಒಪ್ಪಿಗೆ ಕೊಟ್ಟಿರುವಂಥದ್ದು. ಅಲ್ಲೆಲ್ಲ ಉದ್ಘಾಟನೆ ಆಗಿದ್ದಾವೆ ಈಗೆಲ್ಲ. ಬಟ್ ಅವಕ್ಕೆ ಸಿಬ್ಬಂದಿನ ನೇಮಕಾತಿ ಆಗಿರಲಿಲ್ಲ ಅಷ್ಟೆ. ಆ ಶಾಖೆ ಬಹುಶಃ ಡೆಪ್ಯುಟೇಷನ್ ಮೇಲೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿರ್ಬೋದು. ಇನ್ಮೇಲೆ ಅಧಿಕೃತವಾಗಿ ಆ ಬ್ಯಾಂಕಿನ ಶಾಖೆಯಿಂದ ಕೆಲಸ ಮಾಡಲಿಕ್ಕೆ, ಕಾರ್ಯನಿರ್ವಹಿಸಲಿಕ್ಕೆ ಸಿಬ್ಬಂದಿಗಳು ಬೇಕಲ್ಲ. ಅದಕ್ಕಾಗಿ ಈಗ 104 ಸಿಬ್ಬಂದಿಗಳನ್ನ ತುಂಬಲಿಕ್ಕೆ ನೇಮಕಾತಿ ಮಾಡಿಕೊಳ್ಳಕ್ಕೆ ಮುಂದಾಗಿರುವಂಥದ್ದು. ಸ್ನೇಹಿತರೆ, ಹಾಗೆ ನೋಡಿದರೆ 1.5 ವರ್ಷಗಳ ಹಿಂದೆ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರನ್ನು ಅಧ್ಯಕ್ಷ ಸ್ಥಾನದ ಕೆಳಗಿಳಿಸಿದ ಮೇಲೆ ಆ ಸ್ಥಾನದಲ್ಲಿ ಕೂಡಿಸ್ತಕ್ಕಂಥ ಅಪ್ಪಾಸಾಹೇಬ್ ಕುಲಗೋಡೆ ಅವ್ರನ್ನ ಆಡಳಿತದಲ್ಲಿ ಈ ನೇಮಕಾತಿ ಮಾಡಿಕೊಳ್ಳೋಕ್ಕೆ ಜಾರಕಿಹೊಳಿ ಗುಂಪು ಅಂದರೆ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ಗುಂಪು ರೆಡಿಯಾಗಿತ್ತು ಅಂತ ಹೇಳುವಂಥದ್ದು. ಸ್ನೇಹಿತರೆ,
ರಾಜ್ಯ ಸಹಕಾರಿ ನಿಬಂಧಕರಿಂದ ಮಂಜೂರಾಗಿದ್ದಂಥ 947 ಒಟ್ಟು ಬ್ಯಾಂಕಿಗೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಅವತ್ತು ಹೇಳಿದಂಗೆ 942. ಅವುಗಳಲ್ಲಿ ಖಾಲಿಯಾಗಿದ್ದ ಮತ್ತು 9 ಹೊಸ ಬ್ರ್ಯಾಂಚ್ಗಳಿಗೆ ಬೇಕಾದಂಥ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳೋದು, ಈಗಾಗಲೇ ನಿವೃತ್ತರಾಗಿರ್ತಕ್ಕಂಥ ಸಿಬ್ಬಂದಿ, ಪ್ರಮೋಷನ್ಗೊಂಡಂಥ ಸಿಬ್ಬಂದಿಗಳನ್ನ ಎಲ್ಲ ಲೆಕ್ಕ ಹಾಕಿ ಎಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳಿಕ್ಕೆ ಆಹಾರ ಆಗಿತ್ತಂದ್ರೆ ಈ ಬ್ಯಾಂಕ್ 244 ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅದು ಅರ್ಹವಾಗಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆವಾಗ ಇದನ್ನು ತುಂಬಿಕೊಳ್ಳಿಕ್ಕೆ ತತ್ಕ್ಷಣ ಹಳೆ ಆಡಳಿತ ಮಂಡಳಿ ಇದ್ದಾಗ ತುಂಬಿಕೊಳ್ಳಿಕ್ಕೆ ಭಾಳ ಪ್ರಯತ್ನ ಮಾಡಿದರು. ಆದರೆ ಏನಾಗಿತ್ತಂದ್ರೆ ಅವತ್ತು ಸಹಕಾರಿ ಸಚಿವರಾಗಿರ್ತಕ್ಕಂಥ ರಾಜನ್ ಅವರು ಅವತ್ತು ಸಚಿವರಾಗಿದ್ದರು. ಬಟ್ ಅವರಿಗೆ ಇವರಿಗೆ ಏನು ವ್ಯತ್ಯಾಸ ಆಯ್ತೋ ಗೊತ್ತಾಗಲಿಲ್ಲ. ಬಟ್ ಅದಕ್ಕೆ ಪರವಾನಗಿ ಸಿಕ್ಕಲಿಲ್ಲ. ಯಾರ್ಯಾರ ಮುಖಾಂತರ ಏನೇನು ಸೀಟ್ ತುಂಬ್ಕೋಬೇಕು, ಯಾವ ಡೈರೆಕ್ಟರ್ ಕಡೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಅಧ್ಯಕ್ಷ ಕಡೆ ಹೋಗ್ಬೇಕು, ಡೈರೆಕ್ಟರ್ ಕಡೆ ಹೋಗ್ಬೇಕು ಅಥವಾ ಜಾರಕಿಹೊಳಿ ಕಡೆ ಹೋಗ್ಬೇಕು ಅನ್ನೋ ಚಿಂತನೆಯೊಳಗೆ ಅಭ್ಯರ್ಥಿಗಳಿದ್ದರು. ಬಟ್ ಅದು ಆವಾಗ ಟುಸ್ ಆಗಿತ್ತು. ಜಾರಕಿಹೊಳಿ ಕೈಗೆ ಬಂತು, ಬಾಯಿಗೆ ಬರಲಿಲ್ಲ ಅಂಥೇಳಿ ಬೇಜಾರಾಗಿತ್ತು. ಆಮೇಲೆ ಅದಕ್ಕೆ ಅದಾದ ನಂತರ ಬಂದಂಥ ಚುನಾವಣೆಯಲ್ಲಿ ಭಾರಿ ಜಿದ್ದಿಗೆ ಬಿದ್ದ ಹೋರಾಟ ಮಾಡಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡಿದ್ರು. ತಮ್ಮದೇ ಅಂತ ಗುಂಪನ್ನು ಕಟ್ಕೊಂಡಿದ್ರು. ಅದಕ್ಕೆ ಆ ಗುಂಪಿಗೆ ಚೇರ್ಮನ್ರಾಗಿ ಅಣ್ಣಾಸಾಬ್ ಜೊಲ್ಲೆ ಅವ್ರನ್ನ ಮಾಡಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆದರೂ ಕೂಡ ತಮ್ಮದೇ ಬ್ಯಾಂಕಿನ ಮೇಲೆ ತಮ್ಮದೇ ಹಿಡಿತನ ಇಟ್ಕೊಂಡಿದ್ರು. ತಾವು ಹೇಳಿದ್ದನ್ನು ಫೈನಲ್ ಆಗುವಂಥದ್ದನ್ನು ಅವರು ಇಟ್ಕೊಂಡಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇಲ್ಲಿವರೆಗೆ ಈ ವಿಷಯ ಮಾತ್ರ ನಿಮಗೆಲ್ಲ ಗೊತ್ತಿರುವಂಥದ್ದು. ಇದನ್ನು ನಾವು ಕೂಡ ಚಾನಲ್ನಲ್ಲಿ ಸುದ್ದಿ ಅವಾಗ ಮಾಡಿದ್ದು. ಭಾಳ ಜನ ನಮ್ಮ ಸಬ್ಸ್ಕ್ರೈಬರು ಕೇಳ್ತಾಯಿದ್ರು, DCC ಬ್ಯಾಂಕ್ನ ನೇಮಕಾತಿ ಯಾವಾಗ ಹಾಕ್ತಿದ್ದಾರೆ ಕಾಮೆಂಟ್ಗಳು. ನಾವು ತಡೀರಿ ಅಂದೇಳಿ ಹೆಂಗಿದ್ರು ಮಾಡೋರದಾರು, ಸ್ವಲ್ಪ ಅದಕ್ಕೆ ಪರ್ಮಿಷನ್ ಅದು ಬರಬೇಕಲ್ಲ, ಪರ್ಮಿಷನ್ ಬರ್ತಕ್ಕ ವೇಟ್ ಮಾಡಿ ಅಂತ ಹೇಳ್ಕೊತ ಬಂದಿದ್ದು. ಅದು ಈಗ ವೇಟಿಂಗ್ ಪೀರಿಯಡ್ ಮುಗಿದಾಗೈತಿ. ಈಗಾಗಲೇ ಅವರು ಬ್ಯಾಂಕಿನ ನೇಮಕಾತಿಗಾಗಿ ನೋಟಿಫಿಕೇಷನ್ ಬರ್ತೈತಿ. ಕರೆಯೋದು ಇನ್ನೇನು ಬಹುಶಃ ಅಂದಾಗ ಅದು ಆಗ್ಬೋದು ಅಂತ ಹೇಳುವಂಥದ್ದು ಸ್ನೇಹಿತರೆ. ಬ್ಯಾಂಕಿನ ನಿರ್ದೇಶಕರ ಪಾಲಿಗೆ ಈ ನೇಮಕಾತಿ ಅನ್ನೋದು ಕನಕ ವೃಷ್ಟಿ ಅಂತೇಳಿ ಹೆಸರುವಾಸಿ ಇರುವಂಥದ್ದು. ಒಟ್ಟು ಎಷ್ಟೆಷ್ಟು ಸೀಟ್ಗಳದಲ್ಲ. ಆದರೂ ಈಗ ಹೋದ ವರ್ಷ 244 ಸೀಟ್ಗಳನ್ನು ತುಂಬಿಕೊಳ್ಳೋಕೆ ರೆಡಿಯಾಗಿದ್ದರು. ಬಟ್ ಅದಾಗಲಿಲ್ಲ. ಈ ಸಲ 104 ಸೀಟ್ಗಳನ್ನು ತೆಗೆದುಕೊಳ್ಳೋಕ್ಕೆ ಪರವಾನಗಿ ಸಿಕ್ಕಿರುವಂಥದ್ದು. ಎಷ್ಟು ಹುದ್ದೆಗಳು? 244 ಅಲ್ಲ, 104 ಹುದ್ದೆಗಳು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈಗ ವಾಟ್ಸಪ್ನಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದು ಏನೈತೆ ಅಂದರೆ, ಪತ್ರಿಕೆ ಒಳಗೆ ಜಾಹೀರಾತು ರೂಪದಲ್ಲಿ ಕೊಡಲು ರೆಡಿಯಾಗಿರ್ತಕ್ಕಂಥ ಡ್ರಾಫ್ಟಿಂಗ್. ಅದು ಸೈನ್ ಅಂತ ನೀವೆಲ್ಲ ನೋಡಿದಿರಲೇ ಅಲ್ಲ, ಅದು ಆ ರೀತಿ ಇರುವಂಥದ್ದು ಸ್ನೇಹಿತರೆ. ಯಾವ ಹುದ್ದೆಗಳು? ದ್ವಿತೀಯ ದರ್ಜೆ ಸಹಾಯಕರು 83 ಜನ, ಸಿಪಾಯಿ ಹುದ್ದೆ 20 ಜನ, ಒಬ್ಬ ಗನ್ಮ್ಯಾನ್. ಒಟ್ಟು ಟೋಟಲ್ 104 ಹುದ್ದೆಗಳ ತುಂಬಲಿಕ್ಕೆ ರೆಡಿಯಾಗಿ ಇರುವಂಥದ್ದು ಸ್ನೇಹಿತರೆ. ಅದೇ ನೋಟಿಫಿಕೇಷನ್ ಏನಾಗಿತ್ತು ಅಂದರೆ, ಬರ್ತಿರ್ತಕ್ಕಂಥ 27/7/2026ರಿಂದ 27/8/2026ವರೆಗೆ ಇನ್ನು 1 ತಿಂಗಳ ಅವಕಾಶ ಇರುವಂಥದ್ದು. ಆಸಕ್ತ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಬ್ಯಾಂಕ್ನಾಗ ನೌಕರಿ ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿರ್ತಕ್ಕಂಥ, ಗುರಿಯನ್ನೇ ಇಟ್ಕೊಂಡಿರ್ತಕ್ಕಂಥ, ಅದಕ್ಕಾಗಿ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಇದನ್ನು ವಿಶೇಷವಾಗಿ ನೋಡಿರಿ. ಅದು ಮ್ಯಾನ್ಯುವಲ್ ಅಂತ ತೆಗೆದಾರು. ಮ್ಯಾನ್ಯುವಲಿಂದ ನೀವು DCC ಬ್ಯಾಂಕಿನ ವೆಬ್ಸೈಟ್ಗೆ ಹೋಗಿ ಅಲ್ಲೇ ಅರ್ಜಿ ತುಂಬ್ರಿ. ನಾಳೆ ಅದನ್ನು ನಿಮಗೇನು ಸಂದರ್ಶನ ಬಂದಾಗಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವಾಗದು ಮಾಡ್ತಾರೆ ಅವರು. ನೀವು ಮತ್ತು ಒಂದು ಚೂರು ಹಿಂದೆ ಮುಂದೆ ಮಾಡಿದರೆ ನಿಮ್ಮ ಹುದ್ದೆ ಕೈ ತಪ್ಪಿ ಹೋಗುವ ಸಂಭವ ಇರ್ತೈತಿ. ಇದನ್ನು ತಾವು ಭಾಳ ಎಚ್ಚರದಿಂದ ಗಮನಿಸಬೇಕು ಅಂತ ನಾವು ಹೇಳುವಂಥದ್ದು ಸ್ನೇಹಿತರೆ. ಈ ನೇಮಕಾತಿಗಳು ಹೆಂಗಾಗ್ತಾವು ಅನ್ನೋದ್ರ ಬಗ್ಗೆ ನಾವೇನು ಇಲ್ಲಿ ಚರ್ಚೆ ಮಾಡೋಂಗಿಲ್ಲ. ಯಾಕಂದ್ರೆ ಅದೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ನೋನ್ ಟ್ರುತ್ ಅಂತಾರೆ. ಅದಕ್ಕೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ ಅಂತ ಹೇಳುವಂಥದ್ದು ಸ್ನೇಹಿತರೆ. ವಿಶೇಷವಾಗಿ 2018 ಅವಧಿ ಒಳಗೆ ನೇಮಕಾತಿನೂ ಅದು ಅವಾಗ ಯಾವ ರೀತಿ ಆತು ಅನ್ನೋದನ್ನು ಇಡೀ ಜಿಲ್ಲಾಗೂ ಗೊತ್ತೈತಿ, ರಾಜ್ಯಕ್ಕೂ ಗೊತ್ತೈತಿ. ಕೋಆಪರೇಟಿವ್ ಸೆಕ್ಟರ್ದಾಗ ಅಪಾಯಿಂಟ್ಮೆಂಟ್ ಏನಾರು ನಡೆದ್ರೆ ಏನೇನು ಕೈ ಬದಲಾಕಾವು ಅನ್ನೋದು ಗೊತ್ತೈತಿ. ಅದು ಅಧಿಕೃತವಾಗಿ ಇರೋಂಗಿಲ್ಲ. ಅದಕ್ಕೆಲ್ಲ ಅನಧಿಕೃತವಾಗಿ ಅಲ್ಲೆಲ್ಲ ಇರ್ತೈತೆ. ಅದಕ್ಕೆಲ್ಲ ಅನ್ಅಕೌಂಟಬಿಲಿಟಿ ಅಂತ ಇರ್ತಾರೆ ಅದಕ್ಕೆ. ಈಗ 2.5 ವರ್ಷಗಳ ಹಿಂದೆ ಅಂದರೆ KMFದಾಗೂ ನೇಮಕಾತಿಗಳು ಭಾಳ ಅದು. ನೇಮಕಾತಿಗಳು ಅದನ್ನು ಯಶಸ್ವಿಯಾಗಿ ಮುಗಿಸಿರ್ತಕ್ಕಂಥ ಅದೇ KMFನ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಈ ನೇಮಕಾತಿಗೂ ಕೂಡ ಮುಂಚೂಣಿಲಿರ್ತಕ್ಕಂಥದ್ದು, ಅವರೇ ಜವಾಬ್ದಾರಿ ತೆಗೆದುಕೊಂಡಿರುವಂಥದ್ದು, ಅವ್ರದ್ದೇ ಲೀಡ್ರಿಕೆ ಇರುವಂಥದ್ದು ಸ್ನೇಹಿತರೆ.
ಈ ನೇಮಕಾತಿಗೆ ರಾಜ್ಯ ಸಹಕಾರಿ ಇಲಾಖೆಯ ಪ್ರತಿನಿಧಿಯಾಗಿ ಅಂದರೆ ಸರ್ಕಾರದ ಪ್ರತಿನಿಧಿಯಾಗಿ ಈಗಾಗಲೇ ಹುಕ್ಕೇರಿ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ಶಶಿಕಾಂತ್ ನಾಯಕ್ ಅವರ ಹಳೆಯಂದರಾಗಿರ್ತಕ್ಕಂಥ ಹಾಗೂ ಈ ಹಿಂದೆ ಬೆಳಗಾವಿ ವಿಭಾಗದ ಅಂದ್ರೆ ಜಾಯಿಂಟ್ ಸಹಕಾರಿ ಕೋಆಪರೇಟಿವ್ ಜಾಯಿಂಟ್ ರಿಜಿಸ್ಟರ್ ಹುದ್ದೆ ಬೆಳಗಾವದಾಗ ಐತಲ್ಲ, ಕಳೆದ 5 ವರ್ಷಗಳ ಕಾಲ ಆಳಿದಂಥ ಸುರೇಶ್ ಪಾಟೀಲ್ ಅವರನ್ನು ಸರ್ಕಾರದ ಪ್ರತಿನಿಧಿಯಾಗಿ ಕೂಡ ಮಾಡಿಕೊಂಡು ಬಂದಿರುವಂಥದ್ದು ಸ್ನೇಹಿತರೆ. ಅಲ್ಲಿ ಯಾರ್ಯಾರು ಬೇಕಂತ ಹಾಕ್ಕೊಂಡು ಬರ್ದಿರ್ತೈತೆ, ಅದು ಅವರಾಗಿ ಸರ್ಕಾರ ಮಾಡೋಂಗಿಲ್ಲ. ಯಾರು ನಿಮ್ಮ ಪ್ರತಿನಿಧಿ ಬೇಕು, ಅವ್ರು ಬೇಕು, ಇವ್ರು ಬೇಕು, ಹಾಕ್ಕೊಂಡು ಬಂದಿದ್ದಾರೆ. ತಮಗೆ ಹೆಂಗೆ ಬೇಕು ಅನುಕೂಲ ಮಾಡೋ ಸಂಬಂಧ ಬಂದಾರಂತ ಹೇಳುವಂಥದ್ದು ಸ್ನೇಹಿತರೆ. ಅದು ಏನು ಮಾಡ್ತಾರೆ ಹೆಂಗೆ ಅದು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ ಅಂಥೇಳಿ ಅವರು ಹೇಳಿರುವಂಥದ್ದು, ನಾವು ನಂಬುವಂಥದ್ದು ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ನಂಬಿಕೆಯ ಬ್ಯಾಂಕ್ ಆಗಿರೋದ್ರಿಂದ ಈ ಬ್ಯಾಂಕ್ನಾಗ ಕೆಲಸ ಮಾಡೋಕ್ಕೆ ಭಾಳಷ್ಟು ಜನ ಅಭ್ಯರ್ಥಿಗಳು ಉತ್ಸಾಹ ತೋರಿಸ್ತಾರೋ, ಏನೆಲ್ಲ ಮಾಡ್ತಾರಂತ ಹೇಳುವಂಥದ್ದು ಸ್ನೇಹಿತರೆ. ಅದಕ್ಕಾಗಿ ಕಾಂಚಾನ ಕೂಡ ರೆಡಿಯಾಗಿ ಇಟ್ಟಿರುವಂಥದ್ದು ಸ್ನೇಹಿತರೆ. ಬಹುಶಃ ಅಭ್ಯರ್ಥಿಗಳು ಈ ಬ್ಯಾಂಕಿಗೆ ಸೇರಲಿಕ್ಕೆ ತುದಿಗಾಲ ಮೇಲೆ ನಿಂತಿರೋದ್ರಿಂದ ಈ ನೇಮಕಾತಿ ಪ್ರಕ್ರಿಯೆಯೊಳಗೆ ಸಾಕಷ್ಟು ಸಹಸ್ರ ಲೆಕ್ಕದಾಗ ಲಕ್ಷಗಳು ಬದಲಾಗ್ಬೋದು ಅಂಥೇಳಿ ಈ ನೇಮಕಾತಿ ವೀಕ್ಷಕರು ಹೇಳಿರುವಂಥದ್ದು ಸ್ನೇಹಿತರೆ. ಅವರೇ ಹೇಳಿದಂತೆ ಕಳೆದ ಬಾರಿ ಏನಾಗಿತ್ತಪ್ಪ ಅಂದ್ರೆ ನೇಮಕಾತಿ ಕುರಿತು ಅವತ್ತಿನ ಸಮಯದಾಗ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಆಯಾ ಹುದ್ದೆ ವ್ಯಾಲ್ಯೂ ಎಷ್ಟಿತ್ತಪ್ಪ ಅಂದ್ರೆ ಹೊರಗಡೆ ಮಾತಾಡುವಂಥದ್ದು ಸ್ನೇಹಿತರೆ. ಇವೇನು ಅಧಿಕೃತ ಕಾಗದಾಗ ಸಿಗುವುದಿಲ್ಲ. ಮತ್ತು ಸಿಪಾಯಿ ಹುದ್ದೆಗೆ ಅವತ್ತೇನತ್ತು 15ರಿಂದ 18ಕ್ಕೆ ಅಪಾಯಿಂಟ್ಮೆಂಟ್ ಆಗಿತ್ತಂತೆ. ಆ SDC ಅಥವಾ ಕಂಪ್ಯೂಟರ್ ಆಪ್ರೇಟರ್ ಹುದ್ದೆಗೆ ಸೇಮ್ SDC ಕೆಡಾರ್ ಅದ. SDC ಕೆಡಾರಾಗ 30ರಿಂದ 40 ಲಕ್ಷ ಅವಾಗಿತ್ತು. ಈಗ ಅದು ಅಪ್ಡೇಟ್ ಆಗಿರುವಂಥದ್ದು ಬಹುಶಃ 50 ತನಕ ಕೊಂಡಿರ್ಬೋದು ಸ್ನೇಹಿತರೆ. ಈ ಸಾರಿ ಎಷ್ಟಾಗುತ್ತೋ ಆದರೂ ಎಷ್ಟು ಹಾಕತ್ತೆ ಗೊತ್ತಿಲ್ಲ. ಬಹುಶಃ ಪುಕ್ಕಟ ಆದರೂ ಅಭ್ಯರ್ಥಿಗಳ ಅದೃಷ್ಟ, ಅದು ಅಭ್ಯರ್ಥಿಗಳ ಅದೃಷ್ಟ ಅನ್ನೋದು ಆ ಮಾತು ಬೇರೆ. ಅವರು ಈ ರೇಟನ್ನು ಹೇಳುವಂಥ ಸುದ್ದಿ ವೈಟೋ ಬ್ಲ್ಯಾಕೋ ನಮಗೂ ಗೊತ್ತಿಲ್ಲ. ಬಟ್ ಜಿಲ್ಲೆಯಲ್ಲಿ ಹರಿದಾಡ್ತಾ ಇರತಕ್ಕಂಥ ಸುದ್ದಿಯನ್ನು ಮಾತ್ರ ನಾವು ನಿಮಗೆ ತಲುಪಿಸಬಲ್ಲೆವು. ಯಾಕಂದರೆ ಸಾಕಷ್ಟು ಜನ ಪ್ರತಿಭಾವಂತರು ಇದ್ದಾಗ 1:3 ಇದ್ದಾಗ 1:5 ಇದ್ದಾಗ ಸಹಿತ ಅವಾಗ ಸರಸಾಡುವ ಸಂಭವ ಇರ್ತೈತಿ. ಅದು ಮಾತ್ರ ಜುಟ್ಟು ಇವ್ರ ಕಡೆನೇ ಇರ್ತೈತಿ, DCC ಬ್ಯಾಂಕ್ನವ್ರ ಕೈಯಾಗ ಇರ್ತೈತಿ. ನೀವು ಎಷ್ಟೇ ಸೆನ್ಯಾರಿ ಇರ್ರಿ, ಎಲ್ಲ ಟಾಪ್ನ್ಯಾಗ ಮುಗಿಸ್ಕೊಂಬರ್ರಿ. 1:5 ಆಯ್ಕೆ ಮಾಡಿದಾಗ ಆ 1:5ನ್ಯಾಗ ನೀವು ಈ ಮೊದಲೆಲ್ಲ ನೀವು ಟಾಪ್ನ್ಯಾಗ ಬಂದ್ರೆ 1:5ದಾಗ ಬಂದಿರ್ತೀರಿ. ಬಟ್ ಆ 1:5ದಾಗ ದಾಟ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅದು ಹೆಂಗೋ ಏನೋ ಗೊತ್ತಿಲ್ಲ ನಮ್ಗೆ. ಅದು ಅಭ್ಯರ್ಥಿಗಳಿಗೆ ಅನುಭವ ಇರ್ತೈತೆ ಅಂಥೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ. ದಾಟ್ರಿ, ಹೆಂಗಾರು ಮಾಡಿ ದಾಟ್ರಿ, ಅಪಾಯಿಂಟ್ಮೆಂಟ್ ಆಗ್ರಿ ಅಂತೇಳಿ ನಾನು ಹಾರೈಸ್ತೀನಿ. ಒಂದು ಮೂಲದ ಪ್ರಕಾರ ಅಂದರೆ ಒಂದು ಸುದ್ದಿ ಪ್ರಕಾರ ಸುದ್ದಿಗಳು ಹೆಂಗೆ ಅಂತ ಒಂದೊಂದು ಮೂಲಗಳು ಹೇಳಿರ್ತವೆ. ಆ ಮೂಲಗಳು ಹೇಳಕ್ಕೆ ಬರೋಂಗಿಲ್ಲ. ಆ ಮೂಲಗಳ ಗೌಪ್ಯ ಆಗಿರ್ತವೆ. ಆ ಮೂಲಗಳ ಪ್ರಕಾರ ಈ ನೇಮಕಾತಿ ಒಳಗೆ 104 ಹುದ್ದೆ ಒಳಗೆ 50ರಿಂದ 60 ಹುದ್ದೆಗಳು ಬಾಲಚಂದ್ರ ಜಾರಕಿಹೊಳಿ ಗುಂಪಿಗೆ, ಅಲ್ಲಿ ಬ್ರದರ್ಸ್ ನೋಡಿ, ರಮೇಶ್ ಜಾರಕಿಹೊಳಿ ಅವ್ರದಾರ್, ಸತೀಶ್ ಜಾರಕಿಹೊಳಿ ಅವ್ರದಾರ್, ಬಾಲಚಂದ್ರ ಜಾರಕಿಹೊಳಿ ಅವ್ರದಾರ್, ಅವರಿಗೆ ಮೀಸಲಾಗಿ ಇರುವಂಥದ್ದು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇನ್ನು ಉಳಿರತಕ್ಕಂಥ 44 ಸೀಟುಗಳನ್ನು ಯಾರ್ಯಾರಿಗೆ ಹಂಚ್ತಾರೋ, ಉಳಿದಂಥ ಡೈರೆಕ್ಟರ್ಗೆಲ್ಲ ಹಂಚ್ತಾರೋ ಅಥವಾ ತಮ್ಮ ಪರವಾಗಿದ್ದಂಥ ಡೈರೆಕ್ಟರ್ಗಟ್ಟೆ ಕೊಡ್ತಾರೋ, ಈ ಸಾರಿ ನಮಗೆ ಮುಂದಿನ ಸಾರಿ ನೀವು ಮಾಡ್ಕೊರಿ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೋ, ಅದು ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಐಡಿಯಾ ನಮಗೆ ಇಲ್ಲ ಸ್ನೇಹಿತರೆ. ಬಟ್ ನಮಗೇನು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಬೇಕಾಗಿತ್ತು, ಹುದ್ದೆ ಕಾಲ್ಫರ್ ಮಾಡಬೇಕಾಗಿತ್ತು. ಕಾಲ್ಫರ್ ಮಾಡೋಕ್ಕೆ ರೆಡಿ ಆಗ್ಯಾರು. ನೀವು 1 ತಿಂಗಳದಾಗ ಅರ್ಜಿ ಹಾಕಿರಂದ್ರೆ ಒಟ್ಟು 2 ತಿಂಗಳದಾಗ ನೀವು ಆ ಬ್ಯಾಂಕಿನ ಸಿಬ್ಬಂದಿಯಾಗಿ ನೇಮಕ ಆಗ್ಬೋದು ಅಂತ ಆಶೆಯನ್ನು ನಮ್ಮ ವಾಹಿನಿ ವ್ಯಕ್ತಪಡಿಸುವಂಥದ್ದು ಸ್ನೇಹಿತರೆ. ಆದರೆ ಅದಕ್ಕಾಗಿ ಈ ನೇಮಕಾತಿ ಮಾಡಲಿಕ್ಕೆ ಭಾಳ ಗಡಬಡ ಮಾಡ್ತಾ ಇರುವಂಥದ್ದು. ಆದರೆ ಒಂದು ವಿಷಯ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ಈಗಾಗಲೇ ರಿಸರ್ವ್ ಬ್ಯಾಂಕ್, DCC ಬ್ಯಾಂಕ್ಗಳು ಕೋಆಪರೇಟಿವ್ ಡೈರೆಕ್ಟರ್ಗಳು ಸಂಬಂಧಪಟ್ಟಂಗೆ ಒಂದು ಆದೇಶವನ್ನು ಹೊರಡಿಸೈತಿ. ಮತ್ತು ಅದನ್ನು ಸೆಂಟ್ರಲ್ ಗೌರ್ಮೆಂಟ್ದವರು ಕಾಯ್ದೆನೂ ಮಾಡಿದ್ದಾರೆ. ಅದನ್ನು ಏನು ಮಾಡ್ಯಾರು, 10 ವರ್ಷ ಕಂಟಿನ್ಯೂ ಆಗಿ ಯಾರ್ಯಾರು ಡೈರೆಕ್ಟರ್ ಇರ್ತಾರೋ ಅವ್ರನ್ನ ಕೂಡಲೇ ಅವ್ರನ್ನ ಡೈರೆಕ್ಟರ್ಶಿಪ್ಪನ್ನು ರದ್ದುಪಡಿಸಬೇಕು, ಬೇರೆದವ್ರು ನೇಮಕಾತಿ ಮಾಡ್ಕೋಬೇಕು ಅಂಥೇಳಿ ಇದನ್ನು ಏನು ಸೆಂಟ್ರಲ್ ಗೌರ್ಮೆಂಟ್ದವರು ಅದನ್ನು ಕಾಯ್ದೆ ಮಾಡೈತಿ. ಅದನ್ನು ಆ ಬಗ್ಗೆ ರಿಸರ್ವ್ ಬ್ಯಾಂಕ್ ಈಗಾಗಲೇ ನೋಟಿಸು ಕೊಟ್ಟೈತಿ ಅಂತ ಹೇಳುವಂಥದ್ದು. 10 ವರ್ಷಕ್ಕಿಂತ ಜಾಸ್ತಿ ಡೈರೆಕ್ಟರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನಿರ್ದೇಶಕ ಹುದ್ದೆಯನ್ನು ರದ್ದುಪಡಿಸಬೇಕು ಅಂಥೇಳಿ ನಾನು ಅಂದರೆ ಬಸವರಾಜ್ ಕುರೇರ ಮತ್ತು ಮೂಡ್ಲಿಗೆ ಸಾಮಾಜಿಕ ಹೋರಾಟಗಾರ ಭೀಮ್ಸಿ ಗಡಾದವರು ಪ್ರತ್ಯೇಕವಾಗಿ ನಾವೆಲ್ಲ
ರಿಸರ್ವ್ ಬ್ಯಾಂಕಿಗೆ ದೂರನ್ನು ಕೊಟ್ಟಿದ್ವಿ. ಆ ದೂರನ್ನ ನಬಾರ್ಡ್ಗೆ ಆಗೈತಿ, ನಬಾರ್ಡಿಂದ RCSಗೆ ಹೋಗೈತಿ. ಈ ಪ್ರಕ್ರಿಯೆ ಚಾಲೂ ಐತಿ. ಈ ಪ್ರಕ್ರಿಯೆ ಚಾಲೂ ಮುಗಿದ್ರೊಳಗಾಗಿ ಅಂದರೆ ಒಟ್ಟಿನಲ್ಲಿ 7 ಮಂದಿ ಡೈರೆಕ್ಟರ್ಶಿಪ್ ಆಗುವ ಸಂಭವ ಇರುವಂಥದ್ದು ಸ್ನೇಹಿತರೆ. ಅದ್ರಾಗ ಯಾರ್ಯಾರು ಬರ್ತಾರೋ, ನಾನೇನು ದೊಡ್ಡ ಮಂದಿದಾರ ಅದ್ರಾಗೆಲ್ಲ. ಯಾಕಂದರೆ ಫಸ್ಟ್ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರದಾರು, ಆಮೇಲೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವ್ರದಾರು, ಆಮೇಲೆ ಶಾಸಕರು ಆಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವ್ರದಾರು, ಆಮೇಲೆ ಅರವಿಂದ್ ಪಾಟೀಲ್ ಅವ್ರದಾರು, ಆಮೇಲೆ ನೀಲಕಂಠ ಕಪ್ಪಲಗುದ್ದಿ ಅವ್ರದಾರು, ಮಾಂತೇಶ್ ದೊಡ್ಡಗೌಡ ಅವ್ರದಾರು, ಆಮೇಲೆ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾಸಾಹೇಬ್ ಕುಲಗೋಡೆ ಅವ್ರದಾರು. ಒಟ್ಟು 7 ಜನ ಡೈರೆಕ್ಟ್ರುಗಳು ರದ್ದಾಗುವ ಭೀತಿಯಲ್ಲಿ ಇರುವಂಥದ್ದು ಸ್ನೇಹಿತರೆ. ಅದೇನು ಬರೋಕ್ಕಿಂತ ಮುಂಚೆ ಆ ಕಟು ಆದೇಶ, ಕಟು ನಿಯಮ ಬರೋಕ್ಕಿಂತ ಮುಂಚೆ ಈ ನೇಮಕಾತಿ ಮಾಡ್ಕೊಂಡು ಕಡೆಗೆ ಆಗಬೇಕು ಅಂಥೇಳಿ ಆಡಳಿತ ಮಂಡಳಿ ನಿರ್ಧರಿಸಿದಾರೋ ಏನೋ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಕಳೆದ ವರ್ಷ ತಪ್ಪಿದಂಥ ಅಂದರೆ ನೇಮಕಾತಿ ಮಾಡಲಿಕ್ಕೆ ಹೊರಟಾಗ ತಪ್ಪಿದಂಥ ಈ ಅವಕಾಶವನ್ನು ಮಿಸ್ ಮಾಡಲು ಸಾಧ್ಯವೇ ಇಲ್ಲದಂತೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಬ್ಯಾಂಕಿನ ಡಿಫ್ಯಾಕ್ಟೋ ಚೇರ್ಮನ್ರು ಅಥವಾ ಅಧ್ಯಕ್ಷರು ಆಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಈ ನೇಮಕಾತಿ ಪ್ರಕರಣ ಯಾವ ರೀತಿ ಸುಸೂತ್ರವಾಗಿ ಮುಗಿಸ್ತಾರೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.